ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹುದ್ದೆ, ರಾಜಕೀಯ, ಅಧಿಕಾರ, ಪರಮಾಧಿಕಾರ ಅಂತ ಬಂದರೆ ಅದರ ಮುಂದೆ ಯಾವುದೂ ಇಲ್ಲ. ಏನೇ ರಕ್ತ ಸಂಬಂಧಗಳು ಅದರ ಮುಂದೆ ನಗಣ್ಯ. ಬಹುಶಃ ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಮಹಾಭಾರತ ನಡೆದಿರೋದು ಕೂಡ ಸಾಮ್ರಾಜ್ಯದ ಅಧಿಕಾರಕ್ಕಾಗಿ. ಈಗಲೂ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಕುಟುಂಬ ರಾಜಕಾರಣ ದೊಡ್ಡ ಮಟ್ಟದಲ್ಲೇ ಇದೆ. ಅದು ಪ್ರಜಾಪ್ರಭುತ್ವ ಇರಲಿ, ನಿರಂಕುಶ ಪ್ರಭುತ್ವವೇ ಇರಲಿ, ಎಲ್ಲೆಡೆಯೂ ಈ ಕೌಟುಂಬಿಕ ಕುಸ್ತಿ ಇದ್ದದ್ದೇ. ಇದೀಗ ಸರ್ವಾಧಿಕಾರತ್ವ ಹೊಂದಿರುವ ಉತ್ತರ ಕೊರಿಯಾದಲ್ಲಿ ಕೌಟುಂಬಿಕ ಜಗಳ ತಾರಕಕ್ಕೇರುವ ಮುನ್ಸೂಚನೆ ಸಿಕ್ಕಿದೆ. ಉತ್ತರ ಕೊರಿಯಾದ ಸರ್ವೋಚ್ಚ ನಾಯಕ ಕಿಮ್ ಜಾಂಗ್ ಉನ್ ತಮ್ಮ ಮಗಳಿಗೆ ಉತ್ತರಾಧಿಕಾರ ಪಟ್ಟ ಕಟ್ಟಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಿನ್ನು 13 ವರ್ಷಕ್ಕೆ ಕಾಲಿಟ್ಟಿರುವ ಮಗಳಿಗೆ ಅಧಿಕಾರ ನೀಡಲು ಮುಂದಾಗಿರೋದು ಕುಟುಂಬದಲ್ಲಿ ಬೆಂಕಿ ಹೊತ್ತಿಸಿದೆ. ಕಿಮ್ ಅವರ ಈ ನಿರ್ಧಾರಕ್ಕೆ ಸಹೋದರಿ ಕಿಮ್ ಯೋ ಜಾಂಗ್ ಸೆಡ್ ಹೊಡೆದಿದ್ದಾರೆ. ಹೀಗಾಗಿ ಉತ್ತರ ಕೊರಿಯಾದಲ್ಲಿ ಸೋದರ ಸೊಸೆ ವರ್ಸಸ್ ಸೋದರತ್ತೆ ಫೈಟ್ ಶುರುವಾಗಿದೆ. ಪರಮಾಣು ಸಜ್ಜಿತ ರಾಷ್ಟ್ರದಲ್ಲಿ ನಡೆಯುತ್ತಿರುವ ಈ ಆಂತರಿಕ ತಿಕ್ಕಾಟ ಕುತೂಹಲ ಮೂಡಿಸಿದೆ. ಹಾಗಾದ್ರೆ ಏನಿದು ಫ್ಯಾಮಿಲಿ ಪಾಲಿಟಿಕ್ಸ್? ಡೇಂಜರ್ ಲೇಡಿ ಡಾನ್ ಕಿಮ್ ಯೋ ಸಹೋದರನಿಗೆ ಸೆಡ್ ಹೊಡಿತಾರಾ? ಹಾಗೆ ಚಿಂತಿಸಲು ಇರುವ ಕಾರಣಗಳೇನು? ಇವೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಅಧಿಕಾರ ಅಂದ್ರೇನೆ ಹಾಗೆ. ಇಲ್ಲಿ ಯಾವ ಸಂಬಂಧಗಳು, ಒಡ ಹುಟ್ಟಿದವರ ಮಮಕಾರಗಳು ನಿಲ್ಲೋದಿಲ್ಲ. ಇಲ್ಲೇನಿದ್ರು ನಾನು ನನ್ನದು ಎನ್ನುವ ಸ್ವಾರ್ಥದ ಪರಾಕಾಷ್ಠೆ ಅಷ್ಟೇ. ಉತ್ತರ ಕೊರಿಯಾದಂತಹ ಸರ್ವಾಧಿಕಾರದ ದೇಶದಲ್ಲೂ ಅಧಿಕಾರದ ಫೈಟ್ ಚಿಗುರೊಡೆದಿದೆ. ಹಾಲಿ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ತಮ್ಮ ಮಗಳು ಕಿಮ್ ಜೂ ಎಗೆ ಉತ್ತರಾಧಿಕಾರದ ಪಟ್ಟ ಕಟ್ಟಲು ಮುಂದಾಗಿದ್ದಾರೆ. ಇದೇ ಈಗ ಕುಟುಂಬ ಕಲಹಕ್ಕೆ ಮುನ್ನುಡಿ ಬರೆದಿದೆ ಅಂತ ಹೇಳಲಾಗ್ತಾ ಇದೆ. ದಕ್ಷಿಣ ಕೊರಿಯಾದ ರಾಷ್ಟ್ರೀಯ ಗುಪ್ತಚರ ಸೇವೆ ಈ ಕುರಿತು ವರದಿ ಮಾಡಿದೆ. ಈ ಏಜೆನ್ಸಿ ನೀಡಿರುವ ವರದಿ ಪ್ರಕಾರ ಉತ್ತರ ಕೊರಿಯಾದಲ್ಲಿ ಕುಟುಂಬ ಕಲಹ ಬೀದಿಗೆ ಬಿದ್ದಿದೆ. ಕಿಮ್ ಉನ್ ನಿರ್ಧಾರಕ್ಕೆ ಸೋದರಿ ಕಿಮ್ ಯೋ ಜಾಂಗ್ ಕೆಂಡಾಮಂಡಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಸದ್ಯ ಉತ್ತರ ಕೊರಿಯಾದಲ್ಲಿ ನಂಬರ್ 2 ಸ್ಥಾನದಲ್ಲಿರುವ ಕಿಮ್ ಯೋ ಸೈನ್ಯದಲ್ಲೂ ಕೂಡ ಅಂಥದ್ದೇ ಹಿಡಿತ ಹೊಂದಿದ್ದಾರೆ. ಇದೀಗ ಕಿಮ್ ಜಾಂಗ್ ಉನ್ ನಿರ್ಧಾರ ಅಧಿಕಾರದ ವಿಷಯದಲ್ಲಿ ಕಂಪನ ಸೃಷ್ಟಿಸುವ ಸಾಧ್ಯತೆ ಇದೆ. ಹೀಗಿರುವ ಮಾಹಿತಿಯಂತೆ ಕಿಮ್ ಜಾಂಗ್ ಉನ್ ಅವರ ಹದಿಹರೆಯದ ಮಗಳು ಕಿಮ್ ಜೂ ಎ ದೇಶದ ಮುಂದಿನ ನಾಯಕಿಯಾಗಿ ನೇಮಕಗೊಳ್ಳುವ ಸಾಧ್ಯತೆ ಇದೆ. ಕಿಮ್ ಈ ನಡೆ ಭವಿಷ್ಯದಲ್ಲಿ ಅಧಿಕಾರದ ನಿಯಂತ್ರಣಕ್ಕಾಗಿ ಕಿತ್ತಾಟ ನಡೆಯುವ ಸಾಧ್ಯತೆಯನ್ನ ತೆರೆದಿಟ್ಟಿದೆ. ಕಾರಣ, ಕಿಮ್ ಸಹೋದರಿ ಕಿಮ್ ಯೋ ಈ ವಿಚಾರದಲ್ಲಿ ಸಾಕಷ್ಟು ಅಗ್ರೆಸಿವ್ ಆಗಿದ್ದಾರೆ. ಮೊದಲೇ ಹೇಳಿದ ಹಾಗೆ ಈ ಕಿಮ್ ಯೋ ಸಾಮಾನ್ಯ ಮಹಿಳೆಯಲ್ಲ, ಚಾಕುವಿಗಿಂತಲೂ ಹರಿತವಾದ ನಾಲಿಗೆ ಹೊಂದಿರುವ ಪ್ರಭಾವಿ. ಅವಳು ಹೊರಗೆ ಬರ್ತಾಳೆ ಅಂದ್ರೆ ಅಲ್ಲೊಂದು ಸಿಡಿಗುಂಡು ಸಿಡಿಯುತ್ತೆ ಅಂತಾಲೆ ಅರ್ಥ. ಅಧಿಕಾರದ ಆಟದಲ್ಲಿ ಸಿಕ್ಕಾಪಟ್ಟೆ ಮಹತ್ವಾಕಾಂಕ್ಷೆ ಹೊಂದಿರುವ ಹೆಣ್ಣು ಮಗಳು. ಹೀಗಾಗಿ ಅವಳು ಅಧಿಕಾರದ ಹೋರಾಟದಲ್ಲಿ ಸೋದರ ಸೊಸೆ ವಿರುದ್ಧ ಅಖಾಡಕ್ಕಿಳಿಯಬಹುದು ಅಂತ ಹೇಳಲಾಗ್ತಾ ಇದೆ. ಉತ್ತರ ಕೊರಿಯಾದ ದಾಯಾದಿ ದೇಶ ದಕ್ಷಿಣ ಕೊರಿಯಾದ ಗುಪ್ತಚರ ಸಂಸ್ಥೆ ಈ ಬಗ್ಗೆ ಸುಳಿವು ನೀಡಿದೆ. ಅಂದಹಾಗೆ ಕಿಮ್ ಜಾಂಗ್ ಉನ್ ತಮ್ಮ 13 ವರ್ಷ ವಯಸ್ಸಿನ ಮಗಳು ಕಿಮ್ ಜೂ ಎಗೆ ಉತ್ತರಾಧಿಕಾರ ಪಟ್ಟ ಕಟ್ಟಲು ಮುಂದಾಗಿದ್ದಾರೆ. ಬಹುತೇಕ ಈ ಪ್ರಕ್ರಿಯೆಗಳು ಔಪಚಾರಿಕವಾಗಿ ನೇಮಕಗೊಳ್ಳುವ ಹಂತಕ್ಕೆ ತಲುಪಿವೆ. ಫೆಬ್ರವರಿ ಅಂತ್ಯಕ್ಕೆ ಅಥವಾ ಮಾರ್ಚ್ ತಿಂಗಳಲ್ಲಿ ಉತ್ತರ ಕೊರಿಯಾ ಆಡಳಿತ ಬೃಹತ್ ರಾಜಕೀಯ ಸಮ್ಮೇಳನಕ್ಕೆ ವೇದಿಕೆ ಸಿದ್ಧಪಡಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಅಧಿಕೃತ ಘೋಷಣೆಗಳು ಹೊರಬೀಳುವ ಸಾಧ್ಯತೆಗಳು ದಟ್ಟವಾಗಿದೆ. ಈ ಸಮಾವೇಶದಲ್ಲಿ ತನ್ನ ಹಿಡಿತ ಬಿಗಿಗೊಳಿಸಲು ಕಿಮ್ ಜಾಂಗ್ ಉನ್ ಉತ್ತರಾಧಿಕಾರದ ವಿಷಯವನ್ನ ಪ್ರಸ್ತಾಪಿಸಬಹುದು ಅಂತ ನಿರೀಕ್ಷಿಸಲಾಗಿದೆ. ಹೀಗಾಗಿ ಇದು ನಿರ್ಣಾಯಕ ಸಮಾವೇಶ ಅಂತಾಲೆ ಅಂದುಕೊಳ್ಳಲಾಗ್ತಾ ಇದೆ. ಕಿಮ್ ಜಾಂಗ್ ಉನ್ಗೆ 3 ಮಕ್ಕಳು ಅಂತ ಹೇಳಲಾಗಿದ್ರು ಅದರ ಬಗ್ಗೆ ಅಧಿಕೃತ ಪ್ರಕಟಣೆ ಇಲ್ಲ. ಈಗ ಪಟ್ಟಕ್ಕೆ ಹೆಸರಿಸಲ್ಪಡುತ್ತಿರುವ ಕಿಮ್ ಎ ಮಧ್ಯದವಳು ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಕಿಮ್ ಎ ಬಗ್ಗೆ ಇದೇ ಮೊದಲ ಬಾರಿಗೆ ಏನು ಸುದ್ದಿ ಆಗ್ತಾ ಇಲ್ಲ. ಈ ಹಿಂದೆಯೂ ಅವಳು ತನ್ನ ತಂದೆಯ ಜೊತೆ ಕಾಣಿಸಿಕೊಳ್ಳುತ್ತಲೇ ಬಂದಿದ್ದಾಳೆ. ನವೆಂಬರ್ 2022ರಲ್ಲಿ ನಡೆದ ದೀರ್ಘ ಶ್ರೇಣಿಯ ಕ್ಷಿಪಣಿ ಪರೀಕ್ಷೆಯಲ್ಲಿ ಕಿಮ್ ಜೂ ಎ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡ್ರು. ತದನಂತರ ವಿವಿಧ ಶಸ್ತ್ರಾಸ್ತ್ರ ಪರೀಕ್ಷೆಗಳು ಮತ್ತು ಮಿಲಿಟರಿ ಮೆರವಣಿಗೆಗಳಿಂದ ಹಿಡಿದು ಕಾರ್ಖಾನೆ ಭೇಟಿಗಳವರೆಗೆ ಹಲವು ಸಂದರ್ಭದಲ್ಲಿ ತನ್ನ ತಂದೆಯ ಜೊತೆಗೆ ಕಿಮ್ ಎ ಹೆಜ್ಜೆ ಹಾಕಿದ್ದಾರೆ. ಕಳೆದ ವರ್ಷದಲ್ಲಿ ಅಂದ್ರೆ 2025ರ ಸೆಪ್ಟೆಂಬರ್ನಲ್ಲಿ ಕಿಮ್ ಜಾಂಗ್ ನಡೆಸಿದ ಚೀನಾ ಭೇಟಿ ವೇಳೆಯೂ ಕಿಮ್ ಎ ಅವರ ಜೊತೆಗಿದ್ರು. ಇದು ಉತ್ತರಾಧಿಕಾರದ ಹಸ್ತಾಂತರದ ವಿಷಯಕ್ಕೆ ಮತ್ತಷ್ಟು ಪುಷ್ಟಿ ನೀಡ್ತಿದೆ. ಹೋದಲ್ಲಿ ಬಂದಲ್ಲಿ ಕಿಮ್ ತನ್ನ 13 ವರ್ಷದ ಮಗಳನ್ನ ನೆರಳಿನಂತೆ ಕರೆದುಕೊಂಡು ಹೋಗ್ತಿರೋದು ಉತ್ತರಾಧಿಕಾರದ ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ತಂದಿದೆ.
ಸರ್ವಾಧಿಕಾರತ್ವ ಹೊಂದಿರುವ ಉತ್ತರ ಕೊರಿಯಾದಲ್ಲಿ ಇಲ್ಲಿವರೆಗೆ ಪುರುಷ ಪ್ರಾಬಲ್ಯದ ಅಧಿಕಾರವೇ ನಡೆದಿದೆ. ಆದರೆ ಇದೇ ಮೊದಲ ಬಾರಿಗೆ ಕಿಮ್ ಉನ್ ತಮ್ಮ ಮಗಳಿಗೆ ಪಟ್ಟ ಕಟ್ಟಲು ಸನ್ನಾಹ ನಡೆಸಿದ್ದಾರೆ ಅಂತ ಸೌತ್ ಕೊರಿಯಾದ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಈ ವಿಷಯದಲ್ಲಿ ಕುಟುಂಬದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ತಿಳಿತಾ ಇದೆ. ಇದಕ್ಕೆ ಕಾರಣ ಕಿಮ್ ಜಾಂಗ್ ಉನ್ ಸಹೋದರಿ ಕಿಮ್ ಯೋ ಅವರ ನಡೆ. 38 ವರ್ಷ ವಯಸ್ಸಿನ ಯೋ ಅವರನ್ನ ಉತ್ತರ ಕೊರಿಯಾದ 2ನೇ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗಿ ನೋಡಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರು ಬಲವಾದ ರಾಜಕೀಯ ಮತ್ತು ಮಿಲಿಟರಿ ಬೆಂಬಲವನ್ನ ಹೊಂದಿದ್ದಾರೆ. ಮೊದಲೇ ಹೇಳಿದ ಹಾಗೆ ಕಿಮ್ ಯೋ ಸಾಕಷ್ಟು ರಾಜಕೀಯ ಮಹತ್ವಾಕಾಂಕ್ಷೆ ಇರುವ ನಾಯಕಿ. ಸದ್ಯ ಅವರು ಕೊರಿಯಾದ ವರ್ಕರ್ಸ್ ಪಾರ್ಟಿಯ ಕೇಂದ್ರ ಸಮಿತಿಯಲ್ಲಿ ಹಿರಿಯ ಹುದ್ದೆಯನ್ನ ಹೊಂದಿದ್ದಾರೆ. ಅಲ್ಲದೆ ಬಹುತೇಕ ವಿದೇಶಾಂಗ ವಿಚಾರಗಳಲ್ಲಿ ಅತ್ಯಂತ ಪ್ರಖರವಾಗಿ ದೇಶದ ನೀತಿ ನಿರೂಪಣೆಯಲ್ಲಿ ಭಾಗಿಯಾಗ್ತಾ ಬಂದಿದ್ದಾರೆ. ಹೀಗಾಗಿ ಕಿಮ್ ಯೋ ಅವಕಾಶ ಸಿಕ್ಕರೆ ಅಧಿಕಾರದಾಟದಲ್ಲಿ ತಮ್ಮ ದಾಳ ಉರುಳಿಸಬಹುದು ಅಂತ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ. ಅಂತಾರಾಷ್ಟ್ರೀಯವಾಗಿ ಸಾಕಷ್ಟು ಗಮನ ಸೆಳೆದಿರುವ ಕಿಮ್ ಯೋ ಅಣ್ಣನಿಗಿಂತಲೂ ಒಂದು ಕೈ ಮಿಗಿಲು ಅನ್ನುವ ರೀತಿಯಲ್ಲೇ ಪ್ರತಿಕ್ರಿಯಿಸುತ್ತಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ರನ್ನ ಭವಿಷ್ಯವಿಲ್ಲದ ಮುದುಕ ಅಂತ ಟೀಕಿಸಿದ್ರು. ಅಲ್ಲದೆ ದಕ್ಷಿಣ ಕೊರಿಯಾದ ಮುಖ್ಯಸ್ಥರನ್ನ ಅಮೆರಿಕದ ನಾಯಿ ಅಂತಾಲೇ ವ್ಯಂಗ್ಯವಾಡಿದ್ದರು. ಹೀಗೆ ತೀಕ್ಷ್ಣ ಪ್ರತಿಕ್ರಿಯೆಗೆ ಕುಖ್ಯಾತಿಯಾಗಿರುವ ಕಿಮ್ ಯೋ ಅಧಿಕಾರದಾಟದಲ್ಲಿ ಸುಮ್ಮನೆ ಕುಳಿತುಕೊಳ್ಳುವವರಲ್ಲ ಅಂತಾನೆ ರಾಜಕೀಯ ತಜ್ಞರು ವಿಶ್ಲೇಷಣೆ ನಡೆಸ್ತಾ ಇದ್ದಾರೆ. ದಕ್ಷಿಣ ಕೊರಿಯಾದ ಮಾಜಿ ಹಿರಿಯ ಗುಪ್ತಚರ ಅಧಿಕಾರಿ ರಾಹ್ ಜೋಂಗ್ ಇಲ್ ಹೇಳುವ ಪ್ರಕಾರ ಉತ್ತರ ಕೊರಿಯಾದಲ್ಲಿ ಉತ್ತರಾಧಿಕಾರದ ವಿಷಯದಲ್ಲಿ ಸಂಘರ್ಷ ಸೃಷ್ಟಿಸಿದೆ. ಕಿಮ್ ಯೋ ಜಾಂಗ್ ಅವರಿಗೆ ಈಗಿನ ಸನ್ನಿವೇಶದಲ್ಲಿ ಅಧಿಕಾರಕ್ಕೇರಲು ಸಾಕಷ್ಟು ಅವಕಾಶಗಳಿದೆ. ಆ ಸನ್ನಿವೇಶಗಳನ್ನ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಾರೆ ಅಂತ ಹೇಳಲಾಗೋದಿಲ್ಲ. ಜೊತೆಗೆ ಅದಕ್ಕೆ ಯಾವುದೇ ಕಾರಣಗಳು ಇಲ್ಲ. ರಾಜಕೀಯ ಮಹತ್ವಾಕಾಂಕ್ಷೆ ಇರುವ ಕಿಮ್ ಯೋ ಈಗಾಗಲೇ ಹಲವು ಬಾರಿ ಅದನ್ನ ಬಹಿರಂಗವಾಗಿಯೇ ತೋರಿಸಿದ್ದಾರೆ ಅಂತ ರಾಹ್ ಚೋಂಗ್ ಇಲ್ ಅಭಿಪ್ರಾಯಪಟ್ಟಿದ್ದಾರೆ. ಮೇಲ್ನೋಟಕ್ಕೆ ಉತ್ತರ ಕೊರಿಯಾದಲ್ಲಿ ಎಲ್ಲವೂ ಸರಿ ಇದೆ ಅನ್ನುವ ಸನ್ನಿವೇಶವೇ ಇದೆ. ಆದರೆ ಒಳಗಿನ ಮರ್ಮ ಮಾತ್ರ ಬೇರೆಯದ್ದೇ ಇದೆ ಅಂತ ಹೇಳಲಾಗ್ತಾ ಇದೆ. ಆರಂಭದಲ್ಲಿ ಕಿಮ್ ಯೋ ತಮ್ಮ ಅಣ್ಣನಿಗೆ ಸಹಾಯಕಿಯಂತೆಯೇ ಸರ್ವಾಧಿಕಾರಿಯ ಚೇಂಬರ್ನಲ್ಲಿ ಕಾಣಿಸಿಕೊಳ್ತಾ ಇದ್ರು. ಆದರೆ ದಿನಗಳದಂತೆ ಅವರ ರಾಜಕೀಯ ಪ್ರಾಬಲ್ಯ ಹಾಗೂ ಅಧಿಕಾರದ ಹಕ್ಕು ಚಲಾವಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಕಿಮ್ ಜಾಂಗ್ ಉನ್ ಅವರ ಆರೋಗ್ಯ ಕುರಿತಾಗಿ ಹಬ್ಬಿದ ಸುದ್ದಿಗಳು ಕಿಮ್ ಯೋ ಅವರನ್ನ ಮತ್ತಷ್ಟು ಮುನ್ನೆಲೆಗೆ ತಂದಿತ್ತು. ಅಂದಹಾಗೆ 2011ರಲ್ಲಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಯೋ 2014ರಲ್ಲಿ ಉತ್ತರ ಕೊರಿಯಾದ ಕಾರ್ಮಿಕ ಪಕ್ಷದ ಅಜೆಂಡಾ ಸಮಿತಿಗೆ ಸೇರಿಸಲ್ಪಟ್ಟರು. ಅದಾದ ಬಳಿಕ ಕಿಮ್ ಯೋ ಹಂತವಾಗಿ ರಾಜಕೀಯ ಅಧಿಕಾರ ಹಾಗೂ ಸೇನೆಯಲ್ಲಿ ಸಾಕಷ್ಟು ಹಿಡಿತ ಸಾಧಿಸಿದ್ದಾರೆ. ಒಂದು ಹಂತದಲ್ಲಿ ಅಣ್ಣ ತಂಗಿಯ ನಡುವೆ ಮುನಿಸು ಕಾಣಿಸಿಕೊಂಡಿತ್ತು. ಅದೊಂದು ರೀತಿ ಶೀತಲ ಸಮರದಂತೆಯೇ ಬೆಳೆಯತೊಡಗಿತ್ತು. ಸಮಸ್ಯೆ ಎಲ್ಲಿವರೆಗೆ ಹೋಗಿತ್ತು ಅಂದ್ರೆ 2019ರಲ್ಲಿ ಅಮೆರಿಕ ನಾರ್ತ್ ಕೊರಿಯಾ ಪರಮಾಣು ಒಪ್ಪಂದ ವಿಫಲವಾಗಿತ್ತು. ಇದನ್ನ ಕಿಮ್ ಯೋ ತಲೆಗೆ ಕಟ್ಟುವ ಕೆಲಸ ಮಾಡಲಾಯಿತು. ಅಲ್ಲದೆ ಕಿಮ್ ಜಾಂಗ್ ಉನ್ ಏಕಾಏಕಿ ತನ್ನ ಸಹೋದರಿಯನ್ನ ಪೊಲಿಟಿಕಲ್ ಬ್ಯೂರೋದಿಂದ ತೆಗೆದುಹಾಕಿದ್ರು. ಇದು ಇಬ್ಬರ ನಡುವೆ ಸಾಕಷ್ಟು ಬಿರುಕು ಮೂಡಿಸಿತ್ತು. ಇದಾದ ಕೆಲ ದಿನಗಳ ಬಳಿಕ ಕಿಮ್ ಜಾಂಗ್ ಉನ್ ಎಲ್ಲಿಯೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ. ಅಲ್ಲದೆ ಅವರು ನಿಗೂಢವಾಗಿ ಸಾವಿಗೀಡಾಗಿದ್ದಾರೆ ಅನ್ನುವ ಮಟ್ಟಿಗೆ ಸೆನ್ಸೇಷನ್ ಸೃಷ್ಟಿಸುವ ಸುದ್ದಿಗಳು ಹರಿದಾಡಿದ್ದವು. ಈ ವೇಳೆಯಲ್ಲೇ ಕಿಮ್ ಯೋ ತಮ್ಮ ಹೆಸರಿನಲ್ಲಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದರು. ನಾರ್ತ್ ಕೊರಿಯಾ ಅನಾಥವಲ್ಲ, ಅದನ್ನ ಸಂಭಾಳಿಸುವ ತಾಕತ್ತು, ಸಾಮರ್ಥ್ಯ, ಶಕ್ತಿ ತಮಗಿದೆ ಹೀಗಂತ ಪತ್ರಿಕಾ ಹೇಳಿಕೆ ನೀಡಿದ್ದರು. ಯಾವಾಗ ಇಂಥದ್ದೊಂದು ಹೇಳಿಕೆ ಹೊರಬಿತ್ತೋ ಅದಾದ ಕೆಲ ದಿನಗಳಲ್ಲೇ ಕಿಮ್ ಜಾಂಗ್ ಬಹಿರಂಗವಾಗಿಯೇ ಕಾಣಿಸಿಕೊಂಡ್ರು. ಅಲ್ಲದೆ ವಿವಿಧ ಆಯಕಟ್ಟಿನ ಹುದ್ದೆಗಳಲ್ಲಿ ಹೊಂದಿದ್ದ ಹಿಡಿತವನ್ನ ಗಮನಿಸಿ ಕಿಮ್ ಯೋಗೆ ಮೊದಲಿದ್ದ ಸ್ಥಾನದಲ್ಲಿ ಮರುಸ್ಥಾಪನೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ಯೋ ತಮ್ಮ ರಾಜಕೀಯ ಪ್ರಾಬಲ್ಯ ಹಾಗೂ ಚಾಣಾಕ್ಷತನ ಪ್ರದರ್ಶನ ಮಾಡಿದ್ರು. ಸ್ನೇಹಿತರೆ, ನಾರ್ತ್ ಕೊರಿಯಾ ಸರ್ವಾಧಿಕಾರತ್ವ ನಾವು ಅಂದುಕೊಂಡಷ್ಟು ಸರಳವಾಗಿಲ್ಲ. ಅಲ್ಲಿ ಅಧಿಕಾರಕ್ಕಾಗಿ ಅಣ್ಣ, ತಮ್ಮ, ತಂದೆ, ಚಿಕ್ಕಪ್ಪ ಅನ್ನೋದನ್ನ ನೋಡದೆ ಕ್ರೂರತೆ ಮೆರೆದಿರುವ ಉದಾಹರಣೆಗಳಿದೆ. ಅಲ್ಲಿ ಅಧಿಕಾರವೊಂದೇ ಮುಖ್ಯ. ಅಲ್ಲಿಯ ಸರ್ವಾಧಿಕಾರಿಗಳು ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ಅಥವಾ ಪಡೆದುಕೊಳ್ಳಲು ಯಾವ ಹಂತಕ್ಕಾದರೂ ಹೋಗಬಹುದು. ಅದರಲ್ಲೂ ಕಿಮ್ ಜಾಂಗ್ ಉನ್ ನಾರ್ತ್ ಕೊರಿಯಾದ ಸರ್ವಾಧಿಕಾರಿಗಳಲ್ಲೇ ಅತ್ಯಂತ ಕ್ರೂರಿ. ಆತ ಏನಕ್ಕೂ ಹೇಸುವ ವ್ಯಕ್ತಿಯಲ್ಲ. ಚಿಕ್ಕಪ್ಪನನ್ನ ನೇಣಿಗೇರಿಸಿ ವಿಕೃತಿ ಮೆರೆದ ಸರ್ವಾಧಿಕಾರಿ ಆತ. ಅಲ್ಲದೆ ಖುದ್ದು ತನ್ನ ಮಲ ಸಹೋದರನನ್ನ ಮಲೇಷ್ಯಾದಲ್ಲಿ ಕೊಲ್ಲಿಸಿದ ಆರೋಪವು ಕಿಮ್ ಮೇಲಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಕಿಮ್ ಜಾಂಗ್ ಉನ್ ಕಿಮ್ ಯೋ ಮುಂದಾಲೋಚನೆ ಬಗ್ಗೆ ಯೋಚಿಸಿಯೇ ತಮ್ಮ ಮಗಳಿಗೆ ಪಟ್ಟ ಕಟ್ಟಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿ 2022ರಿಂದಲೇ ತಯಾರಿ ನಡೆಸ್ತಾ ಇದ್ದಾರೆ. ಮಗಳಿಗೆ ಪೂರ್ವ ತಯಾರಿ ಕೊಡಿಸುವ ಉದ್ದೇಶದಿಂದಲೇ 13 ವರ್ಷದ ಬಾಲೆಯನ್ನ ತಮ್ಮ ಜೊತೆ ಮೀಟಿಂಗ್ಗಳಲ್ಲಿ ಭಾಗಿಯಾಗುವಂತೆ ಮಾಡ್ತಿದ್ದಾರೆ. ಸಾಲದ್ದಕ್ಕೆ ವಿದೇಶಾಂಗ ವಿಷಯಗಳಲ್ಲೂ ಅವಳಿಗೆ ತರಬೇತಿ ಕೊಡಿಸುವ ನಿಟ್ಟಿನಲ್ಲಿ ತಮ್ಮ ಜೊತೆ ಫಾರಿನ್ ಟೂರ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಕೇವಲ 42 ವರ್ಷದ ಕಿಮ್ ಜಾಂಗ್ ಉನ್ ಇಷ್ಟು ತರಾತುರಿಯಲ್ಲಿ ಉತ್ತರಾಧಿಕಾರತ್ವ ಘೋಷಿಸುವ ಅಥವಾ ಅಧಿಕಾರ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆಸ್ತಾ ಇರೋದು ಸಹಜವಾಗಿಯೇ ಅನುಮಾನ ಮೂಡುವಂತೆ ಮಾಡ್ತಿದೆ. ಕಿಮ್ ಉನ್ಗೆ ಆರೋಗ್ಯ ಸಮಸ್ಯೆ ಇರಬಹುದು. ಒಂದು ವೇಳೆ ಹಠಾತ್ ಸಾವು ಸಂಭವಿಸಿದ್ರೆ ತಮ್ಮ ಮಗಳಿಗೆ ಅಧಿಕಾರ ದಕ್ಕಲಿ ಅನ್ನುವ ಮುಂದಾಲೋಚನೆಯಿಂದ ಈ ಉತ್ತರಾಧಿಕಾರಿ ನೇಮಕಕ್ಕೆ ಮುಂದಾಗಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಕಿಮ್ ಜಾಂಗ್ ಉನ್ ಅವರ ಈ ನಡೆ ಸಹಜವಾಗಿಯೇ ಅಧಿಕಾರದ ಮಹತ್ವಾಕಾಂಕ್ಷೆ ಹೊಂದಿರುವ ಕಿಮ್ ಯೋಗೆ ಕಿರಿಕಿರಿ ತಂದಿದೆ. ಪ್ರೌಢ ನಾಗರಿಕ ವಯಸ್ಸು ತಲುಪುವ ಮುನ್ನವೇ ಅಧಿಕಾರದ ಅಗತ್ಯವೇನಿದೆ ಅನ್ನೋದು ಕಿಮ್ ಯೋ ನಿಲುವಾಗಿದೆ. ಒಂದು ವೇಳೆ ಅಗತ್ಯ ಬಿದ್ದರೆ ತಾನು ಆಡಳಿತ ನಡೆಸಲು ಸೈ ಎನ್ನುವ ಇಶಾರೆಯನ್ನ ಅವರು ನೀಡಿದ್ದಾರೆ. ಒಂದು ವೇಳೆ ಈಗಿರುವ ಸನ್ನಿವೇಶದಲ್ಲಿ ಕಿಮ್ ಯೇಗೆ ಪಟ್ಟ ಕಟ್ಟಿದ್ರೆ ಕಿಮ್ ಯೋ ಜಾಂಗ್ ಸುಮ್ಮನೆ ಅಂತೂ ಕೂರೋದಿಲ್ಲ. ಅವಳಿಗೆ ಉತ್ತರ ಕೊರಿಯಾದ ಸೇನೆಯಲ್ಲಿ ಗುಪ್ತಚರ ವಿಭಾಗದಲ್ಲಿ ಬಿಗಿ ಹಿಡಿತವಿದೆ. ಹೀಗಾಗಿ ಇದು ನಾರ್ತ್ ಕೊರಿಯಾದಲ್ಲಿ ರಾಜಕೀಯ ಸಂಘರ್ಷಕ್ಕೆ ಮೂಲವಾಗಲಿದೆ ಅಂತ ದಕ್ಷಿಣ ಕೊರಿಯಾದ ಸ್ಪೈ ಏಜೆನ್ಸಿ ಹೇಳ್ತಾ ಇದೆ. ಸ್ನೇಹಿತರೆ, ಇನ್ನು ಈ ದಾಯಾದಿ ಅಧಿಕಾರ ಕಲಹದ ಮಧ್ಯೆ ಜಗತ್ತು ಆತಂಕಗೊಳ್ಳಲು ಕಾರಣವೂ ಇದೆ. ಯಾಕಂದ್ರೆ ಇಂದು ಉತ್ತರ ಕೊರಿಯಾವನ್ನ ವಿಶ್ವದ ಅತ್ಯಂತ ಹೆಚ್ಚು ಶಸ್ತ್ರ ಸಜ್ಜಿತ ಪರಮಾಣು ರಾಷ್ಟ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಜನವರಿ 2024 ಹೊತ್ತಿಗೆ ಆ ದೇಶವು 500 ಪರಮಾಣು ಸಿಡಿತಲೆಗಳನ್ನ ಜೋಡಿಸಿದೆ ಅಂತ ಅಂದಾಜಿಸಲಾಗಿದೆ. ಅಲ್ಲದೆ ಸುಮಾರು 70 ರಿಂದ 90ರವರೆಗೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ತಯಾರಿಸುವಷ್ಟು ವಿದಳನ ಸಾಮಗ್ರಿ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಇದು ಸಾಲದೆಂಬಂತೆ ನಾರ್ತ್ ಕೊರಿಯಾ ರಾಸಾಯನಿಕ ಮತ್ತು ಜೈವಿಕ ಶಸ್ತ್ರಾಸ್ತ್ರಗಳನ್ನ ಕೂಡ ಹೊಂದಿದೆ. ಹೀಗಾಗಿ ಉತ್ತರ ಕೊರಿಯಾದಲ್ಲಿ ರಾಜಕೀಯ ಸಂಘರ್ಷ ಏರ್ಪಟ್ಟರೆ ಅದು ವಿಶ್ವಕ್ಕೂ ದೊಡ್ಡ ಆತಂಕ ತಂದೊಡ್ಡುವ ಸಾಧ್ಯತೆ ಇದೆ. ಇನ್ನು ಉತ್ತರ ಕೊರಿಯಾದಲ್ಲಿ ರಾಜಕೀಯ ಅಧಿಕಾರದ ಹಸ್ತಾಂತರ ಸದಾ ರಕ್ತದೊಂದಿಗೆ ಬೆಸ್ತುಕೊಂಡಿದೆ. 1948ರಲ್ಲಿ ವಿಭಜನೆ ಬಳಿಕ ಅಲ್ಲಿಂದ ಇಲ್ಲಿವರೆಗೆ ನಿರಂಕುಶ ಪ್ರಭುತ್ವದ ಅಡಿಯೇ ದೇಶದ ಅಧಿಕಾರ ಚಲಾವಣೆಯಾಗಿದೆ. ಇಲ್ಲಿ ರಕ್ತದ ಕಲೆ ಇಲ್ಲದೆ ಅಧಿಕಾರ ದಕ್ಕೋದಿಲ್ಲ. ಜೊತೆಗೆ ಅಧಿಕಾರ ನಡೆಸೋದು ಕೂಡ ನಿತ್ಯ ಬೆಂಕಿಯ ಜೊತೆ ಸರಸ ಅನ್ನುವ ರೀತಿ ಇರ್ತದೆ. ಈಗಿರುವ ಸನ್ನಿವೇಶದಲ್ಲಿ ಸೋದರತ್ತೆ ಮೇಲ್ನೋಟಕ್ಕೆ ಮುಗುಳುನಗೆ ಬೀರ್ತಾ ಇದ್ದಾರೆ. ಆದರೆ ಒಂದು ವೇಳೆ ಉತ್ತರಾಧಿಕಾರ ವಿಚಾರ ಬಂದರೆ ಖಂಡಿತ ಕಿಮ್ ಯೋ ಅದನ್ನ ವಿರೋಧಿಸುವ ಸಾಧ್ಯತೆಯೇ ದಟ್ಟವಾಗಿದೆ. ಒಂದು ವೇಳೆ ಕಿಮ್ ಜಾಂಗ್ ಮಗಳು ಅಧಿಕಾರಕ್ಕೇರಿದ್ರೂ ಅವಳ ಹಾದಿ ಮಾತ್ರ ದುರ್ಗಮ. ಕಾರಣ ಕಿಮ್ ಯೋ ತನ್ನ ಚಾಣಾಕ್ಷತನ ಸೇನೆಯ ಮೇಲೆ ಹೊಂದಿರುವ ಹಿಡಿತ ಬಳಸಿ ಸ್ಥಾನ ಪಲ್ಲಟಗೊಳಿಸಬಹುದು. ಅಂತಹ ತಾಕತ್ತು ಕುಬುದ್ದಿ ಕಿಮ್ ಯೋಗೆ ಇದೆ. ಹೀಗಾಗಿ ಉತ್ತರಾಧಿಕಾರತ್ವ ಘೋಷಣೆ ವಿಷಯ ಸೋದರತ್ತೆ ಮತ್ತು ಸೋದರ ಸೊಸೆ ನಡುವೆ ಬಹುದೊಡ್ಡ ಫೈಟ್ಗೆ ಕಾರಣವಾಗಬಹುದಾಗಿದೆ. ಒಟ್ಟಿನಲ್ಲಿ ನಾರ್ತ್ ಕೊರಿಯಾ ಅಧಿಕಾರದ ದಾಯಾದಿ ಪಗಡೆಯಾಟಕ್ಕೆ ಸಾಕ್ಷಿಯಾಗುವ ಎಲ್ಲಾ ಸಾಧ್ಯತೆಗಳಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.